ಒಂದು ಟೈಮಲ್ಲಿ ಏನೋ ಒಂದು ಮಾನಸಿಕವಾಗಿ ಉಳ್ಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಮಾತು ಹೇಳಿದ್ರೆ ಆ ಒಂದು ಮಾತಲ್ಲಿ ಜೀವನದಲ್ಲಿ ಟರ್ನಿಂಗ್ ಆಗ್ಬೋದು. ಯಾರದೇ ಆಗಲಿ ಒಂದು ಕ್ಷಣದಲ್ಲಿ ಲೈಫ್ ಟರ್ನಿಂಗ್ ಆಗಲ್ಲ, ಬಟ್ ಒಂದು ಕ್ಷಣ ಒಂದು ನಿಮಿಷದಲ್ಲಿ ತಗೊಳ್ಳೋ ಒಂದು ಆ ನಿರ್ಧಾರದಿಂದ ಲೈಫನ್ನು ಟರ್ನಿಂಗ್ ಮಾಡ್ಕೊಳ್ಬಹುದು. ನಾವು ಯಾವ ಸಮಯದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ತೀವೋ ಅನ್ನೋದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಜೀವನಿಗೆ. ಹಾಗಾಗಿ ನನ್ನ ಚಾನಲ್ ನೀವು ಯಾವುದೇ ಒಂದು ವಿಡಿಯೋನ ನೋಡಿ, ಬಿಸ್ನೆಸ್ ಅದಾಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಮಕ್ಕಳ ವಿಚಾರದಾಗಿರ್ಬೋದು, ಮತ್ತು MLM ಮಾರ್ಕೆಟಿಂಗ್ ವಿಚಾರಕ್ಕಾಗಿರ್ಬೋದು, ಮತ್ತು ಮಾನಸಿಕವಾಗಿ ಉಳ್ಕೊಂಡಿರುವಂಥ ವಿಚಾರಗಳಿಗಾಗಿರ್ಬೋದು, ಮತ್ತು ಗೃಹಿಣಿಯರ ವಿಚಾರಕ್ಕಾಗಿರ್ಬೋದು, ಸ್ವಯಂ ಉದ್ಯೋಗದಾಗಿರ್ಬೋದು, ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಡೆದಿರೋಂಥ ಘಟನೆಗಳಿಗೆ ಒಂದು ಸಮಾಧಾನವಾಗಿಯೋ ಅಥವಾ ಒಂದು ಉಪಾಯವಾಗಿಯೋ ಒಂದು ಧೈರ್ಯವಾಗಿಯೋ ಒಂದು ಸಪೋರ್ಟ್ ಆಗಿಯೋ ಒಂದು ಮೋಟಿವೇಟ್ ಆಗಿಯೋ ಈ ಚಾನಲ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರೆ ತಪ್ಪಾಗಲಿಕ್ಕಿಲ್ಲ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ರಿಗೂ ಕೂಡ ನನ್ನ ನಮಸ್ತೆ. ಯಾಕೆಂತ ಹೇಳಿದರೆ ಇವತ್ತಿನ ಈ ವಿಡಿಯೋ ವಿಶೇಷ ಅಂತಲೇ ಹೇಳ್ಬೋದು. ವಿಚಾರ ನಿಮಗೆ ಇವತ್ತು ತಮ್ಮಲೇ ನೋಡಿದೇನೆ ಗೊತ್ತಾಗಿರಬೇಕು. ಇಂದಿಗೆ ನನ್ನ ಚಾನಲ್ 1000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ನೀವೆಲ್ಲರೂ ಕೂಡ ನೀವು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೊಂದು ಸಬ್ಸ್ಕ್ರೈಬ್ ಒಂದು ಬಟನ್ ಮೂಲಕ ಒಂದು ಥ್ಯಾಂಕ್ಸ್ ಆಗಿರೋ ಅಥವಾ ಒಂದು ಕೃತಜ್ಞತೆಯನ್ನು ತಿಳಿಸಿದ್ದಾಗಿರ್ಬೋದು, ಅಥವಾ ಬೆಂಬಲ ಕೊಟ್ಟಿದ್ದಾಗಿರ್ಬೋದು, ಒಂದು ಚಪ್ಪಾಳೆ ಆಗಿರ್ಬೋದು, ಆ ಒಂದು ಬಟನ್ ಒತ್ತೋದ್ರಿಂದ ಇವತ್ತು 1000 ಜನ ಇವತ್ತು ನಾನು ಮಾಡಿದಂಥ ಎಷ್ಟೋ ವಿಡಿಯೋಗಳು ಮನಸ್ಸಿಗೆ ನಿಮಗೆ ಇಷ್ಟ ಆಗಿದೆ. ಒಂದು ಕಾರಣ ಇವತ್ತು 1000 ಸಬ್ಸ್ಕ್ರೈಬ್ ಜನ ನನ್ನ ಚಾನಲ್ ಕಂಪ್ಲೀಟ್ ಆಗಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸ್ನೇಹಿತರೆ, ಈ ಚಾನಲನ್ನು ಮಾಡೋದಕ್ಕೆ ಮುಖ್ಯ ಉದ್ದೇಶ ನನಗೇನಪ್ಪ ಅಂತಂದರೆ, ಮನುಷ್ಯ ಅಂದಮೇಲೆ ತುಂಬ ಜೀವನದಲ್ಲಿ ಎಷ್ಟೋ ಒಂದು ಕಷ್ಟವಾದಂಥ ದಿನಗಳನ್ನು ಪರಿಸ್ಥಿತಿಗಳನ್ನು ದಾಟ್ಕೊಂಡು ಬಂದಿರ್ತಾನೆ. ಎಷ್ಟೋ ಜನರು ತನ್ನ ಮನಸ್ಸಲ್ಲಿರುವಂಥ ನೋವುಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳಲ್ಲ, ಅವ್ರ ಒಳಗೇ ಕೊರಗ್ತಾ ಇರ್ತಾರೆ. ಎಷ್ಟೋ ಜನರಿಗೆ ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೆ ಒಂದು ಬೆಂಬಲ ಮಾತು ಸಿಗಲ್ಲ, ಒಂದು ಸ್ಫೂರ್ತಿ ತುಂಬುವಂಥ ಒಂದು ಬೆನ್ನು ತಟ್ಟುವಂಥ ಒಂದು ಕೈ ಸಪೋರ್ಟ್ ಇದ್ದರೆ ಸಾಕು, ಏನು ಬೇಕಾದರೂ ಸಾಧಿಸಬಲ್ಲು ಅಂಥವ್ರು ಇರ್ತಾರೆ. ಕೆಲವರು ಯಾರಿಗೂ ಹೇಳ್ಕೊಳ್ದೇನೆ ಮನಸ್ಸಿನಲ್ಲೇ ಹಲವಾರು ವಿಚಾರಗಳನ್ನು ತುಂಬಿಕೊಂಡು ಮಾನಸಿಕರಾಗಿ ಕೊರಗ್ತಾ ಇರ್ತಾರೆ. ಅಂಥವ್ರಿಗೆ ಜೀವನದಲ್ಲಿ ಆಗು ಹೋಗೋ ವಿಚಾರಗಳ ಬಗ್ಗೆ, ಎಷ್ಟೋ ಅಲ್ಲಿ ಇಲ್ಲಿ ಜನರ ಮಧ್ಯೆ ನಡೆದಿರುವಂಥ ವಿಚಾರಗಳ ಬಗ್ಗೆ, ನನಗೆ ಗೊತ್ತಿರುವಂಥ ಎಷ್ಟೋ ವಿಚಾರಗಳ ಬಗ್ಗೆ, ಕೆಲವರು ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅನುಭವನ ಹಂಚ್ಕೊಂಡಿರೋ ವಿಚಾರದ ಬಗ್ಗೆ, ಈ ಥರ ಜೆನ್ಯೂನಿಯಾಗಿ ಆರ್ಗಾನಿಕ್ ಆಗಿ ತುಂಬ ಆಡಂಬರ ಇಲ್ಲದೆ ತುಂಬ ಹಾಗೆ ಹೀಗೆ ಅಂತ ಹೇಳಿ ಸುಮ್ಮನೆ ಕಥೆಯನ್ನು ಕಟ್ಟದ ಹಾಗೆ ಇರುವಂಥ ವಿಚಾರಗಳನ್ನು ಮಾತಿನ ಮೂಲಕ ಈಗೇನು ನೋಡ್ತಾ ಇದ್ದೀರಾ ಈ ವಿಡಿಯೋ ಮೂಲಕ ಕೆಲವೊಂದು ಮನಸ್ಸಿಗೆ ಇನ್ಸ್ಪೈರೇಷನ್, ಸ್ಫೂರ್ತಿ ತುಂಬುವಂಥದ್ದು, ಧೈರ್ಯ ತುಂಬುವಂಥದ್ದು, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಿರ್ಬೋದು, ಉಪಾಯ ಕೊಡುವಂಥದ್ದಾಗಿರ್ಬೋದು, ಒಂದು ಟಿಪ್ಸ್ ಕೊಡೋದಂತಾಗಿರ್ಬೋದು, ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳಾಗಿರ್ಬೋದು, ವಿಡಿಯೋಗಳನ್ನು ಮಾಡಿ ಈ ಚಾನಲಲ್ಲಿ ಹಾಕ್ತಿದ್ದೀನಿ. ಈ ಚಾನಲನ್ನು ಎಷ್ಟೋ ಜನರಿಗೆ ಮನಸ್ಸಿಗೆ ಹತ್ತಿರವಾಗಿ ತೊಗೊಂಡಿದ್ದಾರೆ, ಎಷ್ಟೋ ಅವರ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ, ಎಷ್ಟೋ ಜನರಿಗೆ ಸ್ಫೂರ್ತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ, ಎಷ್ಟೋ ಜನರಿಗೆ ಧೈರ್ಯ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನನಗೆ ಆ ಒಂದು ಕಮೆಂಟ್ ಬಾಕ್ಸ್ ಓದ ತಕ್ಷಣ ಜೀವನದಲ್ಲೇ ನನಗೆ ಎಲ್ಲೂ ಏನು ಕೊಟ್ಟರು ಕೂಡ ಖುಷಿ ಇರಲ್ಲ, ಬಟ್ ಆ ಕಮೆಂಟ್ ಬಾಕ್ಸಲ್ಲಿ ಅವ್ರು ಹೇಳೋ ಒಂದು ಬೆಂಬಲದ ಒಂದು ಮಾತುಗಳೇನಿದೆಯಲ್ಲ ಅದನ್ನು ನೋಡಿದಾಗ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆದ ಕಾರಣ ಈ ಚಾನಲ್ನಾಗೆ ನೀವು 1000 ಜನ ಯಾರು ಬಂದಿದ್ದಾರೆ, ನಿಮ್ಮ ಪಾದಗಳಿಗೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಇದು ಒಂದು ದಿನ 100 ಜನ ಕಂಪ್ಲೀಟ್ ಆಯಿತು, ಖುಷಿ ಆಯಿತು, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಹಾಗೆ ಒಂದು 1000 ಜನ ಕಂಪ್ಲೀಟ್ ಆಗಿದೆ, ಈಗ ಅದರ ಸಂಬಂಧಪಟ್ಟಾಗಿ ಮಾಡ್ತಾಯಿದ್ದೀನಿ. ಇವತ್ತು 100, ಇವತ್ತು 1000, ನಾಳೆ 1,00,000 ಜನಕ್ಕೂ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಾನು ಮಾಡೋ ಒಂದು ಈ ಕೆಲಸ ಒಬ್ರಿಗೆಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ, ಒಬ್ರಿಗೆ ಒಂದು ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಆತ್ಮಗೆ ತೃಪ್ತಿ ಕೊಡುತ್ತೆ. ನನ್ನ ಕೆಲಸ ಜೀವನದಲ್ಲಿ ಏನೇ ಮಾಡಿ ಏನೇ ಬಿಡಿ, ಮನಸ್ಸಿಗೆ ತೃಪ್ತಿ ಕೊಡೋ ಕೆಲಸ ಮಾಡೋದರಲ್ಲಿ ಸಿಗೋ ನೆಮ್ಮದಿ ಇದೆಯಲ್ಲ, ಬೇರೆ ಯಾವುದರಲ್ಲೂ ಇಲ್ಲ. ಹಾಗಾಗಿ ನನಗೆ ಕೆಲವೊಂದು ವಿಚಾರಗಳನ್ನು ಇನ್ನೊಬ್ಬರಿಗೆ ಧೈರ್ಯ, ಎಷ್ಟೋ ನಮಗೊಂದು ಟೈಮಲ್ಲಿ ಏನೋ ಒಂದು ಮಾನಸಿಕವಾಗಿ ಉಳ್ಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಮಾತು ಹೇಳಿದ್ರೆ ಆ ಒಂದು ಮಾತಲ್ಲಿ ಜೀವನದಲ್ಲಿ ಟರ್ನಿಂಗ್ ಆಗ್ಬೋದು. ಯಾರದೇ ಆಗಲಿ ಒಂದು ಕ್ಷಣದಲ್ಲಿ ಲೈಫ್ ಟರ್ನಿಂಗ್ ಆಗಲ್ಲ, ಬಟ್ ಒಂದು ಕ್ಷಣ ಒಂದು ನಿಮಿಷದಲ್ಲಿ ತಗೊಳ್ಳೋ ಒಂದು ಆ ನಿರ್ಧಾರದಿಂದ ಲೈಫನ್ನು ಟರ್ನಿಂಗ್ ಮಾಡ್ಕೊಳ್ಬಹುದು. ನಾವು ಯಾವ ಸಮಯದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ತೀವೋ ಅನ್ನೋದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಜೀವನಿಗೆ. ಹಾಗಾಗಿ ನನ್ನ ಚಾನಲ್ ನೀವು ಯಾವುದೇ ಒಂದು ವಿಡಿಯೋನ ನೋಡಿ,
ಬಿಸ್ನೆಸ್ ಅದಾಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಮಕ್ಕಳ ವಿಚಾರದಾಗಿರ್ಬೋದು, ಮತ್ತು MLM ಮಾರ್ಕೆಟಿಂಗ್ ವಿಚಾರಕ್ಕಾಗಿರ್ಬೋದು, ಮತ್ತು ಮಾನಸಿಕವಾಗಿರೋ ಉಳ್ಕೊಂಡಿರುವಂಥ ವಿಚಾರಗಳಿಗಾಗಿರ್ಬೋದು, ಮತ್ತು ಗೃಹಿಣಿಯರ ವಿಚಾರಕ್ಕಾಗಿರ್ಬೋದು, ಸ್ವಯಂ ಉದ್ಯೋಗದಾಗಿರ್ಬೋದು, ಈ ಥರ ನಾನಾ ಬಗೆಯ ವಿಚಾರಗಳನ್ನು ಅಲ್ಲಿ ಇಲ್ಲಿ ವಿಷಯಗಳನ್ನು ಕಲೆಕ್ಟ್ ಮಾಡಿ ನನಗೆ ಗೊತ್ತಿದ್ದ ಪ್ರಕಾರವಾಗಿ ವಿಡಿಯೋವನ್ನು ಮಾಡಿ ನನ್ನ ಚಾನಲ್ ಹಾಕಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗ್ಬೋದು. ಈ ವಿಡಿಯೋ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಚಾನಲನ್ನು ಕೆಲವೊಂದು ವಿಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆದ್ರೇ ಲೈಕ್ ಮಾಡಿ. ಹಾಗೆ ಈ ಚಾನಲ್ಗೆ ಒಂದು ಬೆಂಬಲ ಅಂದರೆ ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ಇನ್ನೂ ಹೆಚ್ಚಿನ ವಿಡಿಯೋಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಜನಗಳಿಗೆ ರೀಚ್ ಆಗ್ತಾ ಇದೆ ಅಂತಂದರೆ, ಜನಗಳು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಈ ಕೆಲಸವನ್ನು ಇನ್ನೂ ಎಫೆಕ್ಟಾಗಿ ಮಾಡಬೇಕು, ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋದು ನನಗಿಷ್ಟ. ಮತ್ತು ಇನ್ನೊಂದೇನು ವಿಚಾರ ಅಂತಂದರೆ, ಈ ಮಾತಾಡೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ, ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಅವರದೇ ಆದಂಥ ಒಂದು ಕಥೆಗಳಿರುತ್ತೆ. ಅದೇ ಕಥೆಗಳು ಮತ್ತೊಬ್ಬರ ಜೀವನದಲ್ಲೂ ಕೂಡ ನಡೆದಿರುತ್ತೆ. ಬಟ್ ಇಬ್ಬರು ಜೀವನದಲ್ಲಿ ಅದೇ ಕಥೆಗಳು ನಡೆದಾಗ ಇಬ್ಬರು ಯಾವ ರೀತಿ ನಿರ್ಧಾರವನ್ನು ತಗೊಂಡು ಆ ಒಂದು ಲೈಫಿಗೆ ಟರ್ನಿಂಗ್ ಕೊಟ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಜನಗಳ ಹತ್ರ ಹೋಗಿ ಅವರ ಒಂದು ಅನುಭವವನ್ನು ಕೇಳಿ ಆ ಒಂದು ಕಂಟೆಂಟನ್ನು ಮಾಡಿ ವಿಡಿಯೋದಲ್ಲಿ ಮಾಡಿ ಒಂದು ಚಾನಲಲ್ಲಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು. ಮತ್ತೊಂದು ನನ್ನ ಒಂದು ಹಿತದೃಷ್ಟಿ ಏನಂತಂದರೆ, ನಾನು ಈ ಒಂದು ಚಾನಲ್ ಮಾಡೋ ಒಂದು ಮುಖ್ಯ ಉದ್ದೇಶ ಅಂತಂದರೆ, ಮೊದಲನೇದಾಗಿ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಗೆ ಹತ್ತಿರ ಆಗುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ, ನಾನು ಶಾರ್ಟ್ ಮೂವಿಯ ಒಂದು ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಅನಾಮಿಕಾ, ನೆಕ್ಸ್ಟ್ ಪಾಠಶಾಲೆ, ನೆಕ್ಸ್ಟ್ ಬೇರೆ ಬೇರೆ ಇದ್ದಾವೆ. ಓಕೆ, ಈ ಥರ ಒಂದು ಶಾರ್ಟ್ ಮೂವಿಗೆ ಸಂಬಂಧಪಟ್ಟ ಒಂದು ಚಾನಲ್ ಮಾಡಿ ಅದನ್ನು ಶಾರ್ಟ್ ಮೂವಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಒಂದು ಕೆರಿಯರ್ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಇದೇ ರೀತಿಯಾಗಿ ಸಪೋರ್ಟ್ ಬೇಕು. ಇನ್ನೂ ಈ ಚಾನಲ್ ಬೆಳೆದ ಹಾಗೆ ನನಗೆ ಆ ಕೆಲಸ ಮಾಡೋದಕ್ಕೆ ಇವತ್ತೇನೋ ಮಾಡಿದೆ ಅನ್ನೋ ಥರ ಇರಬಾರ್ದು. ತುಂಬ ಇಷ್ಟಪಟ್ಟು ಮಾಡೋದಕ್ಕೆ ಅದಕ್ಕೆ ಏನೆಲ್ಲ ಬೇಕೋ ತಯಾರಿನೆಲ್ಲ ನಡೆಸ್ತಾ ಇದ್ದೀನಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಲ್ತ್ಕೊಂಡು ಅದನ್ನೆಲ್ಲ ಸರ್ಚ್ ಮಾಡಿ ಚೆನ್ನಾಗಿ ಸ್ಟಡಿ ಮಾಡಿ ಹೆಜ್ಜೆ ಜಾಗೃತಿಯಾಗಿಂದ ಇಡೋಣ ಅಂತ ಹೇಳಿ ಇನ್ನೂ ಟೈಮನ್ನು ತಗೊಳ್ತಾ ಇದ್ದೀನಿ. ಅನಾಮಿಕಾ ಈ ಒಂದು ಶಾರ್ಟ್ ಫಿಲಿಮನ್ನು ಸುಮಾರು 3 ವರ್ಷಗಳಿಂದನೇ ಕತೆ ರೆಡಿ ಮಾಡಿದ್ದು. ಇದು ಒಂದು ತಿಳ್ಕೊಳ್ಳಿ, ನಾ ಮಾಡುವಂಥ ಶಾರ್ಟ್ ಫಿಲಿಮ್ಸ್ ಸೋಷಲ್ಗೆ ಇನ್ಸ್ಪಿರೇಷನ್, ಮೋಟಿವೇಶನ್ ಕೊಡುವಂಥದ್ದು ಅಥವಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಶಾರ್ಟ್ ಮೂವಿಗಳನ್ನೇ ಮಾಡ್ತೀನಿ. ಅದು ನನಗೆ ಖುಷಿ. ನಾನು ಆ ಫೀಲ್ಡಲ್ಲಿದ್ದು ಈ ಥರ ಮಾಡಬೇಕು, ಇದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋದೇ ನನಗಿಷ್ಟ. ಆ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ಸೊ ಹಾಗಾಗಿ ಆದ ಕಾರಣ ದಯವಿಟ್ಟು ನಿಮ್ಮೆಲ್ಲರೂ ಕೂಡ ಸಪೋರ್ಟ್ ನನಗೆ ಬೇಕು. ಇನ್ನೂ ಬೇಕಾದ ಟೈಮ್ ತೊಗೊಳ್ತೀನಿ. ಅದಕ್ಕೆ ಬೇಕಾದಂಥ ಬ್ಯಾಕ್ಗ್ರೌಂಡ್ ಏನೆಲ್ಲ ಕಲಿಬೇಕು, ಅದಕ್ಕೆಲ್ಲ ಏನೆಲ್ಲ ಸಿದ್ಧತೆ ಬೇಕು ಅದನ್ನೆಲ್ಲ ಇನ್ನೂ ಕಲಿತಾ ಇದ್ದೀನಿ. ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ತಯಾರಿ ನಡೆಸ್ಕೊಂಡು ಇನ್ನು ಮುಂದೆ ಬರ್ತೀನಿ. ಒಂದು ಶಾರ್ಟ್ ಮೂವಿ ಮಾಡ್ತಾ ಅದರದ್ದು ಆದಂಥ ಒಂದು ಚಾನಲ್ ಕೂಡ ಮಾಡ್ತೀನಿ. ಹಾಗಾಗಿ ಈ ಒಂದು ಚಾನಲನ್ನು ನೀವೇನು ಬೆಂಬಲಿಸ್ತಾ ಬಂದಿದ್ದೀರಿ, ಇದನ್ನು ಹೀಗೆ ಬೆಂಬಲಿಸ್ತಾ ಹೋಗಿ ಇನ್ನೂ ಹೆಚ್ಚಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಕೆಲಸದಿಂದ ನನಗೆ ಆತ್ಮ ಖುಷಿ ಇದೆ, ಇನ್ನೂ ತೃಪ್ತಿ ಕೂಡ ಕೊಡ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕೇ ಬೇಕು. ಈ ಒಂದು ಚಾನಲಲ್ಲಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿ ನಿಂತಿದೆಯೋ, ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ನಡೆದಿರುವಂಥ ಘಟನೆಗಳು, ಕಹಿ ಘಟನೆಗಳು ಇದ್ದೇ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇವತ್ತು ಈ ವಿಡಿಯೋ ನೋಡಿ ನನ್ನ ಚಾನಲ್ ನಿಮಗೆ ಫಸ್ಟ್ ಟೈಮ್ ಆಗಿದ್ದರೆ ನನ್ನ ಚಾನಲ್ಲಿ ಇರ್ತಕ್ಕಂಥ ಕಂಟೆಂಟ್ ವಿಚಾರಗಳನ್ನು ವಿಡಿಯೋಗಳನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಾಗ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಡೆದಿರೋಂಥ ಘಟನೆಗಳಿಗೆ ಒಂದು ಸಮಾಧಾನವಾಗಿಯೋ ಅಥವಾ ಒಂದು ಉಪಾಯವಾಗಿಯೋ ಒಂದು ಧೈರ್ಯವಾಗಿಯೋ ಒಂದು ಸಪೋರ್ಟ್ ಆಗಿಯೋ ಒಂದು ಮೋಟಿವೇಟ್ ಆಗಿಯೋ ಈ ಚಾನಲ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗ್ಲೂ ಈ ಒಂದು 1000 ಜನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಲು ನಿಮ್ಮ ಸ್ನೇಹಿತರಿದ್ದರೆ ಶೇರ್ ಮಾಡಿ, ಇಂಥ ವಿಚಾರವನ್ನು ತಿಳಿಸ್ಕೊಡಿ. ಇನ್ನೊಬ್ಬರಿಗೆ ಚಾನಲ್ ಬಗ್ಗೆ ನೀವು ತಿಳಿಸ್ಕೊಟ್ಟಾಗ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ, ನಾನು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮಾಡೋ ಒಂದು ಕೆಲಸದಲ್ಲಿ ಒಳ್ಳೆಯದಿದೆ, ಒಳ್ಳೆ ವಿಚಾರವನ್ನು ಜನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಆತ್ಮಖುಷಿ ಮಾತ್ರ ಇದೆ. ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸಕ್ತಿ ಇದೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಈ 1000 ಜನ ಇನ್ನೂ ಲಕ್ಷವಾಗಿ ಬೆಳೀಲಿ. ಈ ಒಂದು ಚಾನಲನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿ ನಾನು ಏನು ಮಾಡಬೇಕು ಅಂದ್ಕೊಂಡು ತುಂಬ ಕನಸು ಕಟ್ಕೊಂಡಿದ್ದೀನಿ. ಅದನ್ನು ಬಾಯಿ ಮಾತಲ್ಲಿ ಹೇಳ್ತಾನೆ ಕೆಲಸ ಆಗೋಗಿದೆ ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಕೆಲಸ ಮಾಡಿ ಆನಂತರ ನೀವೇ ನಿಮ್ಮ ಬಾಯಿ ಮುಖಾಂತರ ಹೇಳಬೇಕು, ಅದು ಹೀಗೆ, ಅದು ಹಾಗೆ, ಈ ಥರ ಮಾಡಿದ್ದು ಬೆಸ್ಟ್, ಇದು ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ. ನಾನು ಶಾರ್ಟ್ ಮೂವಿ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಸೊ ಆ ಒಂದು ಶಾರ್ಟ್ ಮೂವಿಗಳಲ್ಲಿ
ಇನ್ಸ್ಪೈರ್ ಆಗುವಂಥ ಕಥೆಗಳನ್ನೇ ಮಾಡಿದ್ದೀನಿ. ತುಂಬ ಮಾಡಿದ್ದೀನಿ. ಸುಮಾರು ಒಂದು 30-40 ಕಥೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದಾದಂಥ ಒಂದು ತಿಂಗಳಿಗೆ ಕನಿಷ್ಠ ಒಂದು ಶಾರ್ಟ್ ಮೂವಿ ಆದರೂ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಸಿದ್ಧತೆಗಳನ್ನು ತಯಾರಿಗಳನ್ನು ಮಾಡ್ತಿದ್ದ ಕಾರಣ ಇನ್ನೂ ಡಿಲೇ ಆಗ್ತಾ ಇದೆ. ಸೊ ಇಲ್ಲಿವರೆಗೂ ಈ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಏನೆಲ್ಲ ಬಂದಿದ್ದೀರಿ, ಈ 1000 ಜನ ಸಬ್ಸ್ಕ್ರೈಬರ್ಸ್, ನಿಮ್ಮೆಲ್ಲ ಪಾದಗಳಿಗೆ ನನ್ನ ನಮಸ್ಕಾರಗಳು. ನನ್ನ ತಂದೆ ತಾಯಿ ಹೇಗೋ ಆ ಒಂದು ಸ್ಥಾನ ನಿಮಗೂ ಕೂಡ ಅಂತ ಹೇಳ್ತಾ ನನ್ನ ಒಂದು ಈ 2 ಮಾತುಗಳನ್ನು ಮುಗಿಸ್ತೀನಿ. ಸ್ನೇಹಿತರೆ, ನಿಮಗೆ ಈ ಚಾನಲಲ್ಲಿ ಅಷ್ಟು ಇಷ್ಟು ನಿಮ್ಗೆ ಇಷ್ಟ ಆಗುವಂಥ ಕಂಟೆಂಟ್ಗಳಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತುಂಬ ಮಾತಾಡೋದಿದೆ, ತುಂಬ ವಿಚಾರಗಳನ್ನು ಹಂಚ್ಕೊಳ್ಳಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.